ಓಹೋ ನಮಸ್ಕಾರ ಸರ್. ಬಾರಿಯ ಸಂತೋಷ್, ತಗೊಳ್ಳಿ. ಏನಯ್ಯ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಿದ್ಯಾ? ಏನು ಅನ್ಕೊಂಡ್ಬಿಟ್ಟಿದ್ದೀನಿ ನನ್ನ. ಎಲ್ರು ನಿಮ್ ಬಗ್ಗೆನೇ ಕಮೆಂಟ್ಸ್ ಮಾಡ್ತಾರಲ್ಲಪ್ಪ. ವೆರಿ ಗುಡ್. ಅಂದಾಗೆ ಅಡ್ವಾನ್ಸ್ ದುಡ್ಡು ಕೇಳಿದ್ಯಲ್ಲಪ್ಪ, ತೆಗ್ದಿಟ್ಟಿದ್ದೀನಿ, ತಗೋ 10,000 ರೂಪಾಯಿ. ನೀವು ಇಲ್ಲಿದ್ದೀರಾ? ಮನೆ ಬಾಗಿಲು ಹಾಕಿರೋದು ನೋಡಿ ನೀವು ಮನೆ ಬಿಟ್ರಿ ಅನ್ಕೊಂಡೆ. ನನಗೆ ಇವತ್ತು ಮೊದಲನೇ ತಿಂಗಳು ಸಂಬಳ ಸಿಕ್ತು. ಆಗ ನನ್ಗೆ ಅನ್ಸಿದ್ದು ನೀವು ಸ್ವೀಟ್ ಕೊಡ್ಬೇಕು, ಹಾಗೆ ಹಣ ಕೊಟ್ಟು ನೀವು ಒರೆಸಿರೋ ಬಾರನ್ನ ಸ್ವಲ್ಪನಾದ್ರೂ ಕಡಿಮೆ ಮಾಡ್ಕೋಬೇಕು ಅಂತ. ದಯವಿಟ್ಟು ತಗೊಳ್ಳಿ. ಲಕ್ಷ್ಮಿ, ಯಾಕೆ ಹೇಳ್ತಾ ಇದ್ದೀರಾ? ಏನಾಯ್ತು? ಇವತ್ ನನ್ನ ನೋಡಕ್ಕೆ ಕಂಟಿನ್ ಕಡೆಯವ್ರು ಬಂದಿದ್ರು. ಅಲ್ಲೇ ಬಹಳ ಒಳ್ಳೆ ವಿಷಯ. ಇದಕ್ಕೆ ಸಂತೋಷ ಪಡೋದ್ ಬಿಟ್ಟು ಯಾರಾದ್ರೂ ಕಣ್ಣೀರ್ ಹಾಕ್ತಾರ? ಗಂಡ ಕಡೆ ಒಪ್ಪಿಲ್ವಾ? ಇಲ್ಲ, ನಾನೇ ಅವ್ರನ್ನ ಅವಮಾನ ಮಾಡಿ ಕಳಿಸ್ಬಿಟ್ಟೆ. ಯಾಕೆ ಯಾಕೆ ಹಾಗೆ ಮಾಡಿದ್ರಿ? ನನ್ಗೆ ಮದ್ವೆ ಇಷ್ಟ ಇಲ್ಲ. ಅದೇ ಯಾಕೆ ಅಂತ? ಹುಡುಗ ಚೆನ್ನಾಗಿರ್ಲಿಲ್ವಾ? ನನಗದು ಮುಖ್ಯ ಅಲ್ಲ, ಆದ್ರೆ ಅವನನ್ನ ಮದ್ವೆ ಆಗಕ್ಕೆ ನನಗ್ ಮನ್ಸಿಲ್ಲ. ಹಾಗಾದ್ರೆ ನಿಮ್ ಮನ್ಸಲ್ಲಿ ಯಾರಾದ್ರೂ ಇದಾರ? ಹೇಳಿ, ಯಾರದು? ಅವ್ರು ಯಾರೇ ಆಗಿದ್ರು ನಾನೇ ಅವ್ರ ಹತ್ರ ಮಾತಾಡ್ತೀನಿ. ನೀವೇ. ಹೌದು, ನನ್ನ ಮನಸ್ಸಲ್ಲಿರೋದು ನೀವೇ. ನಿಮ್ಮನ್ನ ಮೊದಲ ಸಲ ನೋಡಿದಾಗ ನಾನು ತಪ್ಪಾಗಿ ತಿಳ್ಕೊಂಡಿದ್ದೆ. ಆದ್ರೆ ನಿಮ್ ಬಗ್ಗೆ ಒಂದೊಂದು ವಿಷಯನೇ ಗೊತ್ತಾಗ್ತಿದ್ದ ಹಾಗೆ ನನಗೆ ಗೊತ್ತಿಲ್ಲದೆ ನನ್ನಲ್ಲೊಂದು ಭಾವನೆ ಬೆಳೀತು. ಎಲ್ಲೋ ದೂರದಲ್ಲಿರೋ ನಿಮ್ ಮನೆಯವ್ರ ಬಗ್ಗೆ ಅಷ್ಟೊಂದು ಪ್ರೀತಿ ತೋರಿಸೋ ನೀವು ಕೈ ಹಿಡಿದೋಣ ಎಷ್ಟು ಪ್ರೀತಿಸ್ಬೋದು, ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಂತ ನನ್ಗನ್ನಿಸ್ತು. ಆಗ್ಲೂ ಡಿಸೈಡ್ ಮಾಡ್ದೆ, ಈ ಜನ್ಮದಲ್ಲಿ ನನ್ ಮದ್ವೆ ಅಂತ ಆದ್ರೆ ನಿಮ್ಮನ್ನೇ ಅಂತ. ಆದ್ರೆ ನಮ್ ತಾಯಿ ನನಗೆ ಗೊತ್ತಿಲ್ಲದೆ ನನ್ ಮದ್ವೆ ಮಾಡೋದಕ್ಕೆ ಸಂಬಂಧ ಹುಡುಕ್ತಾ ಇದ್ದಾಳೆ. ನೀವಿಲ್ದೆ ನನ್ ಜೀವನನ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗೇನ್ ಬೇಕು? ಐ ಲವ್ ಯು ಸಂತ, ಐ ಲವ್ ಯು, ಐ ಲವ್ ಯು. ಏನೇ ನೀನು? ತಗೋ ಇದನ್ನ. ಎಲ್ಲ ಗೊತ್ತು, ಬಾರ. ಸರ್ ಏನ್ ಸರ್? ಏನ್ರಿ ಒಂದು? ಇದು ಗಾಂಜಾ ಸರ್. ಇದನ್ನ ಇಟ್ಕೊಂಡು ಓಡ್ ಬರ್ತೇನೆ ಸರ್. ನಾವು ಅವನ್ನ ಚೇಸ್ ಮಾಡಿದ್ರೆ ಅವ್ನ ಕೈ ಕೊಟ್ಟು ಓಡೋದ ಸರ್. ಇವನಿಗೂ ಅವ್ನಿಗೇನೋ ಲಿಂಕ್ ಇದೆ ಸರ್. ಸರ್ ಅವ್ನು ಯಾರಂತ ನಂಗೆ ಗೊತ್ತಿಲ್ಲ ಸರ್. ನಿನ್ನ ಹತ್ರ ಹ್ಯಾಕ್ ಬಾಯಿ ಬಿಡಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯಾರು ಬೇಕಾಗಿತ್ತು? ಸಂತ ಸಂತ ನೋಡ್ಬೇಕು ಸರ್. ಓ, ಗಾಂಜಾ ಕೇಸಲ್ಲಿ ಪಿಟ್ಟಾಗಿರೋಣ? ಅಯ್ಯೋ, ಸಾಹೇಬ್ರು ಯಾರನ್ನು ಒಳಗಡೆ ಬಿಡಬಾರ್ದು ಅಂತ ಆರ್ಡರ್ ಮಾಡವ್ರೆ. ಒಳಗಡೆ ಯಾರನ್ನು ಬಿಡಂಗಿಲ್ಲ. ಏನ್ರಿ ಅದು? ಸಂತ ನೋಡಕ್ ಯಾರೋ ಹುಡುಗಿ ಬಂದಿದೆ ಸರ್. ಚೇಂಬರ್ ಕಳಿಸಿ. ಸರ್ ಏನ್ ಹೇಳ್ತಿದ್ದೀರಾ ನೀವು? ಹೌದಮ್ಮ, ಇಷ್ಟು ದಿನ ನಮ್ ಕಣ್ ತಪ್ಪಿಸ್ಕೊಂಡು ಓಡಾಡ್ತಿದ್ದ. ಇವತ್ತು ಗಾಂಜಾ ಹಫೀಮು ಅವನ ಕೈಯಲ್ಲಿ ಇದ್ದಾಗ್ಲೇ ರೆಡ್ ಹ್ಯಾಂಡ್ ಆಗಿ ಮಾಲ್ ಸಮೇತ ಸಿಕ್ಕಾಕೊಂಡಿದ್ದಾನೆ. ಸಾಧ್ಯನೇ ಇಲ್ಲ ಸರ್. ಅವ್ರನ್ನ ನೀವ್ ತಿಳ್ಕೊಂಡಿರೋ ಹಾಗಲ್ಲ ಸರ್. ಅಲ್ಲಮ್ಮ, ಅವ್ನು ನಿನ್ಗೆ ಎಷ್ಟು ವರ್ಷಗಳಿಂದ ಗೊತ್ತು? 6 ತಿಂಗಳಿಂದಾನೆ ಅವ್ರು ನನಗ್ ಪರಿಚಯ ಸರ್. ಅವ್ರ ಬಗ್ಗೆ ನನಗೆ ಎಲ್ಲ ಗೊತ್ತು. ಊರಲ್ಲಿ ಅವ್ರಿಗೆ ತಾಯಿ ತಂಗಿ ಎಲ್ರು ಇದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದಾರೆ ಸರ್. ನೋಡ್ದೇನಮ್ಮ, ಕಾರಣ ಅಲ್ಲೇ ಇದೆಯಲ್ಲ. ಅಲ್ಲಿಗೆ ಅವನಿಗೆ ದುಡ್ಡಿನ ಅವಶ್ಯಕತೆ ಇದೆ ಅನ್ನೋಗಾಯ್ತು. ಮನುಷ್ಯನಿಗೆ ದುಡ್ಡು ಬೇಕೇ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಅವನು ಮನುಷ್ಯತ್ವನ ಒಳ್ಳೆತನನ ಮಾರ್ಕೊಂಡ್ಬಿಡ್ತಾನೆ. ಇವನು ಹಾಗೆ ಆಗಿದ್ದಾನೆ.
ಇದು ನಾನ್ ಬೇಲೆಬಲ್ ಅಫೆನ್ಸ್. 5 ವರ್ಷನೋ 10 ವರ್ಷನೋ ಅವನು ಖಂಡಿತ ಒಳಗೆ ಹೋಗೇ ಹೋಗ್ತಾನೆ. ಇಂಥವನಿಗೋಸ್ಕರ ನೀನು ಮತ್ತೆ ಮತ್ತೆ ಇಲ್ಲಿಗೆ ಬರೋದು ಅಷ್ಟು ಒಳ್ಳೇದಲ್ಲ. ಮುಚ್ಚಬಾಯಿ, ಒಳ್ಳೆ ಹುಡುಗ ಅಂತ ಮನೆ ಕೊಟ್ರೆ ಅವನ್ ಯಾವನೋ ಬೇವರ್ಸಿನ ಕರ್ಕೊಂಡ್ ಬಂದು ಮನೆಯಲ್ಲಿ ಇಟ್ಕೊಂಡು ನನ್ನನ್ನೇ ಯಮಾರಿಸ್ತಿದ್ಯೇನೋ. ನೀವೇನ್ ಹೇಳ್ತಾ ಇದ್ರೆ ನಂಗೊಂದು ಅರ್ಥ ಆಗ್ತಾ ಇಲ್ಲ. ನಿನ್ ಜೊತೆಯಲ್ಲೇ ಇದ್ನಲ್ಲ ಆ ಲೋಫರು, ಅವನ್ನ ಕೇಳು, ಎಲ್ಲ ಅರ್ಥ ಆಗುತ್ತೆ. ಪೊಲೀಸ್ನವ್ರು ಈ ವಠಾರಕ್ಕೆ ಬಂದು ಎಲ್ಲಾರ್ನು ವಿಚಾರಿಸಿ ನಮ್ಮ ಮಾನ ಮರ್ಯಾದೆ ಎಲ್ಲ ಹೊರಟೋಯ್ತು. ಅಮ್ಮ, ಎಲ್ಲೋ ಏನೋ ತಪ್ಪಾಗಿದೆ. ಸಂತ ಅಂತೋನಲ್ಲಮ್ಮ. ಅವನ್ ಎಂತ ಅವನು ಅಂತ ಪೊಲೀಸ್ ಸ್ಟೇಷನ್ ನಲ್ಲಿ ಕೇಳೋ, ಗೊತ್ತಾಗುತ್ತೆ. ಲಕ್ಷ್ಮೀರೇ, ನಿಮ್ಗೆ ಸಂತನ್ ಬಗ್ಗೆ ಎಲ್ಲ ಗೊತ್ತಲ್ಲ, ನೀವಾರು ನಿಮ್ ತಾಯಿಗೆ ಹೇಳಿ. ಲಕ್ಷ್ಮೀರೇ, ಏಯ್, ಅವಳನ್ನೇನೋ ಕೇಳೋದು, ನಾನು ಹೇಳ್ತಾ ಇದ್ದೀನಿ, ನಡಿ ನಡಿಯೋ. ನಿನ್ಗೆ ಹೇಳಿದ್ರೆ ಗೊತ್ತಾಗಲ್ವಾ? ಇದು ನಾನ್ ಬೇಲೆಬಲ್ ಕೇಸ್. ಅವನ್ ಸಿಗಾಕೊಂಡಿರೋದು ಗಾಂಜಾ ಸಾಕ್ಸೋವಾಗ. ಸಂತ ಅಂತೋನಲ್ಲ ಸರ್. ಅವನು ಏನು ಎಂತವನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಜಾಸ್ತಿ ಮಾತಾಡಿದ್ರೆ ನಿನ್ನು ಒತ್ತು ಒಳಗ್ ಹಾಕಿ ವರ್ಕ್ ಮಾಡ್ಬಿಡ್ತೀನಿ. ಹುಷಾರ್. ಸರ್, ಏನ್ರಿ ಅದು? ಸಂತನ ಕೈಯಲ್ಲಿ ಗಾಂಜಾ ಕೊಟ್ಟವನು ಇವನೇ ಸರ್. ಆದ್ರೆ ಸಂತನಿಗೆ ಇವ್ನಿಗೆ ಏನು ಸಂಬಂಧ ಇಲ್ವಂತೆ. ಹಂಗಂತ ಇವನೇ ಒಪ್ಕೊಂಡಿದ್ರೆ ಸರ್. ಹೌದೇನೋ? ಹೌದು ಸರ್. 306 ಸರ್, ರಿಲೀಸ್ ಮಾಡ್ರಿ ಅವನ್ನ. ನಡಿ ಸಂತ, ಏನ್ ತುಂಬಾ ಏಟ್ ಬಿದ್ದಿದೆ. ಗಿರೀಶ, ಮೊದಲು ಲಕ್ಷ್ಮಿ ಹತ್ರ ನಡಿ. ಆ ಇನ್ಸ್ಪೆಕ್ಟರ್ ನನ್ ಬಗ್ಗೆ ಅವಳ ಹತ್ರ ಕೆಟ್ಟದಾಗ ಹೇಳಿದ್ದಾನೆ. ಅವಳನ್ನ ನೋಡಿ ಇದ್ರಲ್ಲಿ ನನ್ ತಪ್ಪೇನಿಲ್ಲ ಅಂತ ಹೇಳ್ಬೇಕು. ಬೇಡ ಸಂತ, ನಿನಗೆ ತುಂಬಾ ಏಟ್ ಆಗಿದೆ. ಮೊದ್ಲು ಹಾಸ್ಪಿಟ್ಲಿಗೆ ಹೋಗೋಣ. ಇಲ್ಲ ಗಿರೀಶ, ನಾ ಮೊದಲು ಲಕ್ಷ್ಮಿ ನೋಡ್ಬೇಕು. ಬೇಡ ಸಂತ, ನನ್ ಮಾತು ಕೇಳೋ, ಅರ್ಥ ಮಾಡ್ಕೋ. ಅವ್ರಮ್ಮ ನಮ್ ರೂಮಲ್ಲಿ ಇದ್ದ ಸಾಮಾನು ತೆಗೆದು ಹೊರಗೆ ಹಾಕಿ ನಮ್ನ ಆಚೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ನೀನ್ ನೋಡ್ಬೇಕು ಅಂತಿರೋ ಲಕ್ಷ್ಮಿಗೆ ನೀನ್ ಒಳ್ಳೆತನದ ಬಗ್ಗೆ ಅವ್ರ ಅಮ್ಮನ್ಗೆ ಹೇಳು ಅಂದಿದ್ಕೆ ಮುಖ ತಿರ್ಗಿಸ್ಕೊಂಡೋದ್ರು. ಬಾ ಸಂತ, ಮೊದ್ಲು ಹಾಸ್ಪಿಟ್ಲಿಗೆ ಹೋಗಂತ. ಬಾ, ಕೂತ್ಕೋ. ನಡಿ. ಇಲ್ಲೇ ಕೂತಿರು. ಸಂತೋಷನಾ? 50 ರೂಪಾಯಿ ಆಯ್ತು. ಅದು ಸಂತ, ಅಜ್ಜಿ, ಈ ಮನೆಯವರಲ್ಲಿ ಅವರೆಲ್ಲ ದೇವಸ್ಥಾನಕ್ಕೆ ಹೋದ್ರಲ್ಲಪ್ಪ. ಗಟ್ಟಿ ಬೇಡ.
ಮೋಸ ಹೋಗ್ಬಿಟ್ಟೆ ಗಿರೀಶ, ಮೋಸ ಹೋಗ್ಬಿಟ್ಟೆ. ಯಾರೋ ಒಬ್ಬ ಪೊಲೀಸ್ನವನು ನನ್ ಬಗ್ಗೆ ಕೆಟ್ಟದಾಗಿ ಹೇಳಿದ ತಕ್ಷಣ ನನ್ ಬಗ್ಗೆ ಎಲ್ಲ ಗೊತ್ತಿತ್ತು, ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ದು ನನ್ನನ್ನು ಯಾಕೆ ದೂರ ಮಾಡಿದ್ಲು? ನಾನು ಅವ್ಳಿಗೇನು ಅನ್ಯಾಯ ಮಾಡಿದ್ದೆ? ಹೋಗ್ಲಿ ಬಿಡಿಸಂತ, ಆಗಿದ್ದಾಗೋಯ್ತು. ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ. ಇನ್ ಮುಂದಕ್ಕೆ ಏನು ಆಗ್ತಾ ಇಲ್ಲ ಗಿರೀಶ, ನನ್ ಕೈಯಲ್ಲಿ ಆಗ್ತಾ ಇಲ್ಲ. ನಾ ಇದನ್ನೆಲ್ಲ ಕೇಳ್ಕೊಂಬಂದವನೇ ಅಲ್ಲ. ನಾನ್ ನಂದೇ ಆದ ಪ್ರಪಂಚದಲ್ಲಿದ್ದೆ. ಈ ಪ್ರೀತಿ ಗೀತೆ ಅಂತ ಆಸೆ ಪಟ್ಟವನು ಅಲ್ಲ. ಎಲ್ಲ ಅವಳೇ ಸಹಾಯ ಮಾಡಿದ್ಲು, ಧೈರ್ಯ ತುಂಬಿದ್ಲು. ನೀನ್ ಇಲ್ದಿರೋ ಜೀವನ ನನ್ನ ಕೈಯಲ್ಲಿ ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ನೀ ನನಗೆ ಬೇಕೇ ಬೇಕು, ಹಾಗೆ ಹೀಗೆ ಅಂತ ಹೇಳಿ ನನ್ನಲ್ಲಿ ಪ್ರೀತಿ ಹುಟ್ಟಿಸಿ ಭಾವನೆ ಬೆಳೆಸಿ ನನ್ನ ಮನ್ಸಿನ ಜೊತೆ ಆಟ ಆಡ್ತಲ್ಲ, ನಂಬಿಸಿ ಮೋಸ ಮಾಡ್ತಲ್ಲ. ಪ್ರೀತಿ ಅಂದ್ರೆ ಇಷ್ಟೇನಾ? ಸಮಾಧಾನ ಮಾಡ್ಕೋಸಂತ ಮರ್ತು ಬಿಡು, ಅವಳ ಮರ್ತು ಬಿಡು. ಹೇಗೆ ಬೇಕು ಅಂತ ಜ್ಞಾಪಿಸ್ಕೊಳ್ಳೋಕೆ, ಬೇಡ ಅಂತ ಮರ್ತ್ಕೊಳ್ಳೋದಕ್ಕೆ ಪ್ರೀತಿ ಏನು ಆಟದ ವಸ್ತುನ ಗಿರೀಶ? ಆಗಲ್ಲ. ನಿನಗೆ ನನ್ನ ಮನಸ್ಸಿನ ನೋವು ಅರ್ಥ ಆಗಲ್ಲ. ಪ್ರೀತಿದ್ರು ಮರಿಬೋದು, ಆದ್ರೆ ಪ್ರೀತಿಸಿದವ್ರು ಮೋಸ ಮಾಡಿದ್ದನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಅವಳು ನನ್ನನ್ನು ಪ್ರೀತಿಸಿದ್ದು, ನನ್ನ ಜೊತೆ ಓಡಾಡಿದ್ದು ಬರೀ ನಾಟಕ. ಅವಳು ನನ್ನಿಂದ ದೂರ ಆದ್ದು ನೋವಿಗಿಂತ ನನ್ನ ಮೋಸ ಮಾಡಿದ್ಲಲ್ಲ, ನಾನು ಇದನ್ನ ಮರೆಯಲ್ಲ. ಸಾಕು ಸಂತ, ಮಾತಿಗೂ ನೀನು ಮೋಸ ಮಾಡಿದ್ಲು ಅಂತ ಇದೆಯಲ್ಲ. ನಿನಗೆ ಅವಳು ಮೋಸ ಮಾಡಿಲ್ಲ. ಏನ್ ಹೇಳ್ತಾ ಇದ್ಯಾ? ಅವಳು ಮದುವೆ ಮಾಡ್ಕೊತಾ ಇದ್ದಾಳೆ ಅಂತ ಗೊತ್ತಾಗಿದ ತಕ್ಷಣ ನಿನಗೆ ಅನ್ಯಾಯ ಆಗ್ತಿದ್ದಿಲ್ಲ ಅಂತ ಅವಳ ಹತ್ರ ಹೋಗಿ ಯಾಕೆ ಹಿಂಗ್ ಮಾಡಿದೆ ಅಂತ ಕೇಳ್ದೆ. ಅದಕ್ಕೆ ಅವಳು ಏನ್ ಹೇಳಿದ್ಲು ಗೊತ್ತಾ? ಪ್ರೀತಿಗೋಸ್ಕರ ಅಂತಂದ್ಮೇಲೆ ನನ್ಗಿರೋ ಪ್ರೀತಿಗೋಸ್ಕರ ಗಿರೀಶಣ್ಣ. ಏನಮ್ಮ ಹೇಳ್ತಾ ಇದ್ಯಾ? ಸಂತನ ಮೇಲೆ ಪ್ರೀತಿ ಅಂತ್ಯ, ಇನ್ನೊಬ್ಬನ ಮದುವೆ ಆಗ್ತಾ ಇದ್ಯಾ? ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ಗಿರೀಶಣ್ಣ. ಆ ದೇವ್ರು